ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ವಿಡಿಯೋ ಓಪನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಚಂಚಲ ಅಂತ ಇವರು ಬಂದುಬಿಟ್ಟು ಒಂದು ಪ್ರೊಫೈಲ್ ಕಳಿಸಿರ್ತಾರೆ. ಈ ಒಂದು ಪ್ರೊಫೈಲ್ ಕಳಿಸಲು ಕಾರಣ ಏನಪ್ಪ ಅಂತಂದರೆ, ಒಂದು ಮದುವೆ ಆಗದೆ ಇರ್ತಕ್ಕಂಥ ಪ್ರೊಫೈಲು ಒಂದಾಗಿರುತ್ತೆ. ಇಲ್ಲಪ್ಪ ಅಂತಂದರೆ ಗಂಡನಿಂದ ದೂರ ಆಗಿರ್ತಕ್ಕಂಥದ್ದು, ಇಲ್ಲಪ್ಪ ನನಗೆ ಬೇಸರ ಆಗುತ್ತೆ, ಹಾಗಾಗಿ ಕಾಲ್ನಲ್ಲಿ ಮಾತಾಡೋಕ್ಕೆ ಹುಡುಗ ಬೇಕು ಅಂತ ಕಳಿಸಿರ್ತಾರೆ. ಇವತ್ತು ಇವರು ಚಂಚಲ್ ಅವರು ಏನೆಲ್ಲ ಕಳಿಸಿದ್ದಾರೆ, ಯಾವ ರೀತಿಯ ಒಂದು ಡೀಟೇಲ್ ಇದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇವರ ವಯಸ್ಸು ಬಂದು 34 ವರ್ಷ. ಇವರು ಇರೋದು ಶೇಷಾದ್ರಿಪುರಂನಲ್ಲಿ ಇರ್ತಾರೆ. ಇದು ಬರೋದು ಬೆಂಗಳೂರಿನ ಹತ್ತಿರ ಶೇಷಾದ್ರಿಪುರಂ ಅಂತ ಬರುತ್ತೆ ಸ್ನೇಹಿತರೆ. ಅಲ್ಲಿ ವಾಸವಾಗಿರೋದು ಇವರು. ಪುಟ್ಟದಾಗಿರ್ತಕ್ಕಂಥ ಒಂದು ಬಿಸ್ನೆಸ್ ಮಾಡ್ತಿದ್ದೆ ನಾನು, ಒಬ್ಬಳೇ ಮಗಳು ನಮ್ಮ ಒಂದು ತಂದೆ ತಾಯಿಯವರಿಗೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಸ್ವಂತದಾಗಿರ್ತಕ್ಕಂಥ ಆಸ್ತಿ ಕೂಡ ಇದೆ, ನನ್ನ ಪಾಲಿಗೆ ಅರ್ಧ ಭಾಗದಷ್ಟು ಬರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ನನ್ನ ಹತ್ರ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ. ಪ್ರಸ್ತುತ ಬೇಕಾದಷ್ಟು ಒಂದು ನೆಮ್ಮದಿ ಕೂಡ ನನಗೆ ಸಿಗ್ತಿಲ್ಲ ಅಂತ ಈ ಒಂದು ಚಂಚಲ್ ಅವರು ಹೇಳಿರೋದು. ಏನಕ್ಕೆ ಪ್ರೊಫೈಲ್ ಕಳಿಸಿದ್ದಾರೆ ಅಂತ ಇವಾಗ ಹೇಳ್ತೀನಿ ನೋಡಿ. ಒಂದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ ಅಂತ ಹೇಳಿರ್ತಕ್ಕಂಥ ಸ್ನೇಹಿತರೆ. ಏನಪ್ಪ ವಿಚಾರ ಅಂತಂದರೆ, ನೋಡ್ಕೊಳ್ಳಿ, ಹೆಣ್ಮಕ್ಳಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಕಾಮನ್ ಆಗಿರುತ್ತೆ ಈಗಿನ ಒಂದು ಜನರೇಷನಲ್ಲಿ. ಆದರೆ ಆ ಒಂದು ಬಾಂಡಿಂಗ್ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದರ ಮೇಲೆ ಒಂದು ಫೇಲ್ ಆಗುತ್ತೆ, ಇನ್ನೊಂದು ಸಕ್ಸಸ್ ಆಗುತ್ತೆ. ಆದರೆ ನನಗೆ ಸಕ್ಸಸ್ ಮಾತ್ರ ಸಿಗಬೇಕು, ಹಾಗಾಗಿಯೇ ನಾನು ಒಂದು 100 ಜನರಲ್ಲಿ ಇಬ್ಬರು ಅಂತ ಆರಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಮೂಲಕವೂ ಕೂಡ ನಾನು ಸ್ವಲ್ಪ ಜನರಲ್ಲಿ ನನಗೆ ಸೆಲೆಕ್ಷನ್ ಆಗುವಂತಹ ಒಬ್ಬ ಒಳ್ಳೆಯ ಗೆಳೆಯ ನನಗೆ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಗೆಳೆಯ ಅಂತಂದರೆ ಬರೀ ಅವರ ಜೊತೆ ನಾನು ಫ್ರೆಂಡ್ಶಿಪ್ ಮಾತ್ರ ಮಾಡಲ್ಲ, ಅವರು ನನಗೆ ತುಂಬ ಹತ್ತಿರ ಆದರೂ, ನನಗೆ ಇಷ್ಟ ಆದರೂ ಮತ್ತು ನನಗೆ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಏನಾದರೂ ಇದ್ದರೆ ಅವರನ್ನೇ ನಾನು ಮುಂದೆ ಬರುವ ದಿನಗಳಲ್ಲಿ ಮದುವೆ ಕೂಡ ಆಗ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಈ ಒಂದು ಪ್ರೊಫೈಲಲ್ಲಿ ಕಳಿಸಿದ್ದಾರೆ ಸ್ನೇಹಿತರೆ. ಹೇಗೆಲ್ಲ ಇದ್ದರೆ ಇವ್ರಿಗೆ ಇಷ್ಟ ಆಗುತ್ತೆ ಮತ್ತು ಇವ್ರಿಗೆ ನಾನು ಇಷ್ಟ ಆಗಿದ್ದನೋ ಇಲ್ವೋ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಇವರು ಯಾವ ರೀತಿಯಲ್ಲಿದ್ದಾರೆ ನೋಡೋದಕ್ಕೆ ಇವಾಗ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನೀವು ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ, ಪ್ರಸ್ತುತ ನೋಡೋದಕ್ಕೆ ಒಳ್ಳೆಯ ಡ್ರೆಸ್ಸಿಂಗ್ನೆಸ್, ಒಂದು ಬ್ಲ್ಯಾಕ್ ಕಲರ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಅಥವಾ ವೈಟ್ ಕಲರ್ ಪ್ಯಾಂಟ್ ಹಾಕ್ಕೊಂಡು ಒಳ್ಳೆಯ ಡ್ರೆಸ್ಸಿಂಗ್ನೆಸ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿ. ಮತ್ತು ಪರ್ಫ್ಯೂಮ್ ಆಗಿರಲಿ ಅಥವಾ ಒಂದು ರಿಂಗ್ ಆಗಿರಲಿ, ಈ ರೀತಿಯ ಒಂದು ಡಿಸೈನಿಂಗ್ ಆಗಿರ್ತಕ್ಕಂಥ ಬಾಡಿ ಸ್ಕಿನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಇವರು ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಬೇಕು ನೀವು, ವಾವ್ ಏನು ಸಖತ್ತಾಗಿದ್ದಾನೆ ಅಂತ ಚೆನ್ನಾಗಿ ಕಾಣಬೇಕು. ಫೇಸ್ನ ಯಾರೂ ನೋಡಲ್ಲ, ಓಕೆನಾ. ನಿಮಗೆ ಹುಡುಗರಿಗೆ ಹೆಣ್ಮಕ್ಳು ಫಸ್ಟ್ಗೆ ನೋಡೋದು ಅವರ ಒಂದು ಡ್ರೆಸ್ಸಿಂಗ್ನೆಸ್ ಆ್ಯಂಡ್ ಸೈಡಲ್ಲಿ ಹಾದು ಹೋದರೆ ಅವರು ಹಾಕ್ಕೊಂಡಿರ್ತಕ್ಕಂಥ ಒಂದು ಪರ್ಫ್ಯೂಮ್ನ ಸ್ಮೆಲ್, ಇಷ್ಟೇ ಅವರು ನೋಡೋದು. ಪ್ರಸ್ತುತ ಇವರು ಕೂಡ ಅದೇ ಹೇಳಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 3ಯಲ್ಲಿ ಹೇಳಿರ್ತಕ್ಕಂಥದ್ದು, ಹುಡುಗನಿಗೆ ಒಂದು ಕಾರ್ ಅಥವಾ ಬೈಕು ಕಂಪಲ್ಸರಿ ಇರಲೇಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದು ಬಂದುಬಿಟ್ಟು 3ನೇ ಪಾಯಿಂಟಲ್ಲಿ ಬೇಕೇ ಬೇಕಲ್ವಾ, ಸುತ್ತಾಡೋಕ್ಕೆ ಆಗಿರಲಿ ಅಥವಾ ಎಲ್ಲಾದರೂ ಹೋಗೋಕ್ಕೆ, ಶಾಪಿಂಗು, ಮಾಲು, ಟೀ, ಕಾಫಿ ಎಕ್ಸೆಟ್ರಾ ಕೆಲಸಗಳಿಗೆ ಬೇಕಾಗಿರುತ್ತೆ. ಹಾಗಾಗಿಯೇ ಇವರು ಹೇಳಿರ್ತಕ್ಕಂಥದ್ದು ಹುಡುಗನಿಗೆ ಬೈಕ್ ಅಥವಾ ಕಾರು ಕಂಪಲ್ಸರಿ ಇರಲೇಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು 4ನೇ ಪಾಯಿಂಟಲ್ಲಿ ಹೇಳಿರೋದು, ಮನೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನಂತೂ ಒಂದು ಮನೆಯಲ್ಲಿ ಇದ್ದೇನೆ. ಪ್ರಸ್ತುತ ನೀವು ಕೂಡ ಅಂದರೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ಳುವಂಥ ಹುಡುಗ ಕೂಡ ನಾನು ಇರ್ತಕ್ಕಂಥ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕೆಲವೊಂದಿಷ್ಟು ಜನ ಹೈಫೈ ಹುಡುಗರು ಇರ್ತಾರೆ, ಅವ್ರಿಗೆ ಇವರ ಒಂದು ಮನೆ ಇಷ್ಟ ಆಗಲ್ಲ ಆ್ಯಂಡ್ ಚೇಂಜ್ ಮಾಡಬೇಕು, ನನಗೆ ಬೇಕಾಗಿಲ್ಲ ಅಂತ ಹೋಗೋ ಹಾಗಿಲ್ಲ. ನೀವು ನನಗೆ ಇಷ್ಟ ಆಗಿದ್ದರೆ ನನ್ನ ಮನೆ ಯಾವ ರೀತಿ ಇರುತ್ತೆ ಆ ಒಂದು ಮನೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದೇ ಒಂದು ಮನೆಯಲ್ಲಿ ನೀವು ವಾಸವಾಗಿರಬೇಕು ಅಂತ ಹೇಳಿದ್ದಾರೆ ಗೆಳೆಯರೇ. ಆ್ಯಂಡ್ ಅದೇ ರೀತಿಯಾಗಿ ಇವರು ಇದೇ ಬೆಡ್ರೂಮಲ್ಲಿ ಮಲ್ಕೊಳ್ಳೋ ಸ್ನೇಹಿತರೆ. 2 ಬೆಡ್ರೂಮ್ನಲ್ಲಿ ಒಬ್ಬರೇ ಮಲ್ಕೊಳ್ಳೋದು. ನೀವು ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡ ತದನಂತರ ನಿಮ್ಮ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಇಲ್ಲಿ ನಿಮಗೆ ಮಲ್ಕೊಳ್ಳೋಕ್ಕೆ ಪ್ಲೇಸ್ನ ಕೊಟ್ಟರೆ ನೀವು ಆ ಒಂದು ನಂಬಿಕೆನ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಫೈನಲಿ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಹಿಂಗೆ ಕಾಣಿಸುತ್ತೆ ನೋಡಿ ಇವರ 2 ಅಂತಸ್ತಿನ ಒಂದು ಮನೆ. ಎಸ್, ಇದೇ ಮನೆಯಲ್ಲಿ ನೀವು ಇರಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ಅವರು ಹೇಳಿದ್ದಾರೆ. ನೋಡ್ಕೊಳ್ಳಿ, ಹೈಫೈ ಆಗಿರ್ತಕ್ಕಂಥ ಒಂದು ಮನೆ, ಒಳ್ಳೆಯ ಒಂದು ಆದಾಯ, ನಿಮಗೆ ಕೆಲಸ ಕೂಡ ಅವರೇ ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಷ್ಟೆಲ್ಲ ಆಫರ್ ಯಾರು ಕೊಡ್ತಾರೆ ಹೇಳಿ, ಎಲ್ಲೋ ಲಕ್ಷಕ್ಕೆ ಒಬ್ಬರು ಕೊಡೋದು. ಇಷ್ಟಾಗಿತ್ತು ಇವತ್ತಿನ ಒಂದು ಪ್ರೊಫೈಲು. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.